ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾಕೋ ಕಿರ್ಚ್ತಾ ಇದೆಯಾ? ಅಪ್ಪ, ಶಿವಸ್ವಾಮಿಗಳಿಗೆ ಚೇಳು ಕಚ್ಬಿಡ್ತು. ಚೇಳು ಆ ಡಬ್ಬದಲ್ಲೇ ಇದೆ, ಬೇಕಾದ್ರೆ ನೀವೇ ನೋಡಿ. ಏನ್ ಡಬ್ಬಿನೋ ಶಿವಸ್ವಾಮಿ ಅದು? ಅದನ್ನೇ ಯಾಕೆ ಇಲ್ಲಿಗೆ ತಂದೆ? ಏನಿದೆ ಅದರಲ್ಲಿ? ಅದು ಅದು ಏನಕ್ಕ ಇಷ್ಟೊಂದು ಪ್ರಶ್ನೆ ಕೇಳ್ತೀಯಾ? ನನಗೆ ಚೇಳು ಕಚ್ಚಿ ನೋವು ತಡೆಯೋಕ್ಕಾಗ್ತಾ ಇಲ್ಲ. ನೀನು ನೋಡಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಾ. ನೋಡಿ, ಆ ಡಬ್ಬ ಎಷ್ಟು ಹಳೇದಾಗಿದ್ರೆ ಅದರಲ್ಲಿ ಏನೋ ವಿಶೇಷತೆ ಇರಬೇಕು ಅನ್ಸುತ್ತೆ ಅಲ್ಲ ಶಿವಸ್ವಾಮಿಗಳೇ? ಆ ಡಬ್ಬದಲ್ಲಿ ಚೇಳು ಸೇರ್ಕೊಂಡಿದೆ. ಇವ್ರು ನೋಡಿದ್ರೆ ಕೈ ಹಾಕ್ಬಿಟ್ರು, ಅದು ಕಚ್ಚಿಬಿಟ್ಟಿದೆ ಅಲ್ವಾ ಶಿವಸ್ವಾಮಿಗಳೇ? ಸದ್ಯ ಇವ್ರು ಕಿರ್ಚ್ಕೊಂಡ ತಕ್ಷಣನೇ ನಾನು ಓಡ್ ಬಂದ್ಬಿಟ್ಟೆ. ಇಲ್ಲ ಅಂದಿದ್ರೆ ಆ ಡಬ್ಬಿ ತೆಗಿ, ಅದ್ರಲ್ಲಿ ಏನಿದೆ ಅಂತ ನೋಡೋಣ. ನಾನು ತೆಗಿಯಲ್ಲಪ್ಪ, ಅದ್ರಲ್ಲಿ ಚೇಳಿದೆ. ನಾನು ತೆಗಿತೀನಿ. ಬೇಡ. ಅಯ್ಯಯ್ಯೋ, ಅದು ಚೇಳಲ್ಲ, ಹಾವು. ಶಿವಸ್ವಾಮಿ, ನಿನಗೆ ಕಚ್ಚಿರೋದು ಚೇಳಲ್ಲ ಕಣೋ, ಹಾವು. ಹಾಗಾದ್ರೆ ನಾನು ಸತ್ತೆ. ಏನೋ ಮಾಡ್ಕೊಂಡೆ ಶಿವಸ್ವಾಮಿ. ಆ ಪೆಟ್ಟಿಗೆನ ಇಲ್ಲಿಗೆ ಯಾಕೋ ತಂದೆ? ತಂದ್ರು ಅದ್ರಲ್ಲಿ ಏನಿದೆ ಇಲ್ಲ ಅಂತ ನೋಡ್ಕೊಂಡು ತಾನೇ ತೆಗಿಬೇಕು. ಹಾವು ಹೊಡೆದಾಕ್ಬಿಡು. ಬಿಡಿ, ಹಾವನ್ನ ಹಾಗಲ್ಲ, ಹೊಡಿಬಿಡಿ. ಪೆಟ್ಟಿಗೆನ ಆಚೆ ಹಾಕಿದ್ರೆ ಹಾವು ತಾನಾಗೆ ಹೊರಗಡೆ ಬರುತ್ತೆ. ನಿಮ್ಗೆ ಕಚ್ಚಿರೋದು ಎಂತ ಹಾವು ಅಂತ ಗೊತ್ತಾಗುತ್ತೆ. ನಿಮ್ಮ ಚಿಕಿತ್ಸೆಗೆ ಸಹಾಯ ಆಗುತ್ತೆ. ಅದು ಕೂಡ ದೇವ್ರ ದರ್ಶನಕ್ಕೆ ಬಂದಿರಬೇಕು. ಹಾವನ್ನ ದೇವ್ರ ಸನ್ನಿಧಿಯಲ್ಲಿ ಹಾಗಲ್ಲ ಹೊಡಿಬಾರ್ದು. ಇರಿ ಹಿರಣ್ಮೈ, ಸ್ವಲ್ಪ ಆ ಕಡೆ ಹೋಗು. ಏನಿದು? ಹಿರಣ್ಮಯಿ ನೋಡಿದಾಗ ಅದರಲ್ಲಿ ಚೇಳಿತ್ತು. ನಾವು ನೋಡಿದಾಗ ಹಾವಿತ್ತು. ಈಗ ಅದು ರುದ್ರಾಕ್ಷಿ ಸರ ಆಗಿ ಹೊರಗಡೆ ಬಿದ್ದಿದೆ. ಹಾಗಾದ್ರೆ ಮುಕುಂದ ಸ್ವಾಮಿಗಳ ದರ್ಶನಕ್ಕೆ ನಾಗರಾಜ್ ಸ್ವಾಮಿಗಳು ಬಂದಂಗಾಯ್ತು. ಚನ್ನಮಲ್ಲಿಕಾರ್ಜುನ ಪವಾಡ ಏನು ಅಂತ ಹೇಳಕ್ಕೆ ಆಗಲ್ಲ. ಮುಕುಂದ ಸ್ವಾಮಿಗಳು ಒಂದೇ, ನಮ್ಮ ಚನ್ನಮಲ್ಲಿಕಾರ್ಜುನನೂ ಒಂದೇ.
ಸ್ವಾಮಿ, ನಿನ್ನ ಸನ್ನಿಧಿಲಿ ರುದ್ರಾಕ್ಷಿ ಹಾರ ಸೇರಿಕೊಂಡು ನಿನ್ನ ಪ್ರಕಾಶ ಇನ್ನೂ ಹರಡಿದೆ. ಹಿರಣ್ಮಯಿ, ಆ ರುದ್ರಾಕ್ಷಿ ಮಾಲೆನ ತಗೊಂಡು ಸ್ವರ್ಣಲಿಂಗಕ್ಕೆ ಅರ್ಪಿಸಮ್ಮ. स्वरूपाय जटाधराय मीनाकहस्ताय सनातनाय विघ्नाय देवाय दिगंबराय तस्मै यकाराय नमः शिवाय. ಬನ್ನಿ ಹೋಗೋಣ. ಹಿರಣ್ಮಯಿ ಬಾಕಂದ. ಇದು ಅಮ್ಮನವ್ರ ರಕ್ಷಣೆಯಲ್ಲಿರೋ ಸ್ವರ್ಣಲಿಂಗ. ಇದನ್ನ ಅಲ್ಲಾಡ್ಸಕ್ಕಾಗಲ್ಲ. ಸುಮ್ಮನೆ ಪ್ರಯತ್ನ ಮಾಡ್ತೀಯ ಶಿವಸ್ವಾಮಿಗಳೇ. ಏನು ಹೇಳ್ತಾ ಇದೀಯ ನೀನು? ಎಲ್ಲ ನಿಮ್ ಕಣ್ ಮುಂದೆನ ಆಯ್ತಲ್ಲ ಶಿವಸ್ವಾಮಿಗಳೇ. ಇನ್ನೂ ನಾಟಕ ಬಾಕಿ ಇದೆ. ಸ್ವರ್ಣಲಿಂಗನ ಶುದ್ಧಿ ಮಾಡಕ್ ಬಂದಿದ್ರಿ ಅಲ್ವಾ? ನಿಮ್ ಕೆಲ್ಸ ಆಗ್ಲಿಲ್ಲ ಅಂತ ಹೇಳ್ದೆ. ಇದು ದೇವ್ರು. ಇದನ್ನ ಯಾರು ಶುದ್ಧಿ ಮಾಡಬೇಕಾಗಿಲ್ಲ. ಇದು ತನ್ನಕ್ಕೆ ತಾನೇ ಶುದ್ಧಿ ಆಗತ್ತೆ. ಇದನ್ನ ಯಾರು ಮೈಲ್ಗೆ ಮಾಡೋದಕ್ಕೆ ನೋಡಬಾರ್ದು ಅಷ್ಟೇ. ಹೋಗಿ ಮಲ್ಕೊಳ್ಳಿ. ಆದರೆ ನಿಮಗೆ ನಿದ್ದೆ ಬರಲ್ಲ ಅಂತ ನಂಗೆ ಗೊತ್ತು.
ಕಣ ಇದು. ಒಳ್ಳೆ ಹೊಂಡು ಸುಟ್ಟು ಬೆಕ್ಕಿನ ಥರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಾ. ಅದೇನಾಯ್ತು ಅಂತ ಸರಿಯಾಗಿ ಹೇಳೋಣ. ಇಲ್ಲ, ಸಾಮಾನ್ಯ ಅಲ್ಲ ಹುಡುಗಿ. ಅವಳಲ್ಲಿ ಏನೋ ಮಂತ್ರಶಕ್ತಿ ಇದೆ. ಅಣ್ಣ, ನಿನಗೆ ಹುಚ್ಚಿಡ್ತಿದ್ಯೋ ಅಥವಾ ನನಗೆ ಹುಚ್ಚಿಡಿಸ್ತಾ ಇದೆಯೋ ಯಾವುದು ಅರ್ಥ ಆಗ್ತಾ ಇಲ್ಲ. ಯಾವ ಹುಡುಗಿ, ಏನು ಶಕ್ತಿ? ನೀನು ಕೊಟ್ಟ ಔಷಧಿನ ಎಲ್ರಿಗೂ ಹಾಕಿ ಮಲಗಿಸ್ಬಿಟ್ಟೆ. ಆಮೇಲೆ ನಾನು ಆ ಸಮಾಧಿ ಹತ್ರ ಅಸಲಿ ಸ್ವರ್ಣಲಿಂಗನ ತೆಗೆದು ನಕಲಿ ಸ್ವರ್ಣಲಿಂಗನ ಇಡಬೇಕು ಅಂತ ಅಲ್ಲಿಗೆ ಹೋದೆ. ಅಸಲಿ ಸ್ವರ್ಣಲಿಂಗ ಇದ್ದ ಡಬ್ಬದೊಳಗೆ ಕೈ ಹಾಕಿದೆ. ಆದ್ರೆ ಆ ಡಬ್ಬದಲ್ಲಿ ಸ್ವರ್ಣಲಿಂಗ ಇರಲೇ ಇಲ್ಲ. ಆದ್ರೆ ಆ ಹುಡುಗಿ ಅದನ್ನ ಕದ್ದು ಬಿಟ್ಟಿದಳ. ಕದ್ಕೊಂಡು ಹೋಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರಲ್ಲಿ ನಡೆದಿದ್ದೇ ಬೇರೆ. ಅಯ್ಯೋ, ನನಗೆ ಹುಚ್ಚು ಹಿಡಿತಾ ಇದೆ. ಅದೇನಾಯ್ತು ಅಂತ ಸರಿಯಾಗಿ ಬಿಡಿಸೋಣ. ನೀನು ಕೊಟ್ಟ ಆ ನಕಲಿ ಲಿಂಗನ ಆ ಅಸ್ಲಿ ಲಿಂಗ ಇದ್ದ ಡಬ್ಬದೊಳಗೆ ಇಟ್ಟು ಅಸ್ಲಿ ಲಿಂಗ ತೆಗಿಬೇಕು ಅಂತ ಡಬ್ಬದಲ್ಲಿ ಕೈ ಹಾಕಿದೆ. ಅಪ್ಪ, ಆ ಡಬ್ಬದಲ್ಲಿದ್ದ ಚೇಳು ನನ್ನ ಕೈನ ಕುಟುಕು ಬಿಡ್ತು ಕಣೋ. ನೋವು ತಡಿಯಕ್ಕಾಗ್ಲಿಲ್ಲ ನನ್ನ ಕೈಲೇ. ಅಂದ್ರೆ ಆ ಲಿಂಗನ ಆ ಹುಡುಗಿ ತೆಗೆದು ಚೇಳನ್ನ ಅಲ್ಲಿಟ್ಟಿದ್ದಾಳೆ. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ತಾನೆ ನಾನು ನಿನಗೆ ಆ ನಕಲಿ ಲಿಂಗನ ಕೊಟ್ಟಿದ್ದು. ಅದು ಹೇಗೆ ಆ ಹುಡುಗಿಗೆ ಗೊತ್ತಾಯ್ತು? ಅದರಲ್ಲಿ ಮತ್ತು ಬರೋ ಔಷಧಿನ ಅವಳು ಊಟ ಮಾಡೋದ್ರಲ್ಲಿ ಸೇರಿಸಿದ್ದೆ ತಾನೆ. ಹೇಗೆ ಗೊತ್ತಾಯ್ತು ಅವಳಿಗೆ? ಎಲ್ರಿಗೂ ಹಾಕಿ ತಿನ್ಸಿದ್ದೆ. ಈ ಹುಡುಗಿನು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ಲು. ಆದ್ರೆ ಈ ಹುಡುಗಿಗೆ ಅದು ಹೇಗೆ ಮಂಬ್ರು ಹತ್ಲಿಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಆ ಲಿಂಗನೂ ಅದರಲ್ಲಿತ್ತ. ನೀನ್ ಸಿಕ್ಕಾಕೊಂಡ್ಬಿಟ್ಯಾ? ನನಗೂ ಅದೇ ಹೆದರಿಕೆ ಆಗಿತ್ತು. ಆ ಚೇಳು ಕುಟ್ಕಿದ ನೋವಿಗೆ ನಾನು ಜೋರಾಗಿ ಕಿರಿಚ್ಕೊಂಡೆ. ಎಲ್ಲರೂ ಎದ್ದು ಬಂದು ನೋಡಿದ್ರು. ಆದರೆ ಆ ಡಬ್ಬದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣ್ತಾ ಇತ್ತು. ಅಂದ್ರೆ ನಮ್ಮ ಮಕ್ಕನಿಗೆ ಆ ಡಬ್ಬದಲ್ಲಿ ಹಾವಿರೋ ಥರ ಕಾಣಿಸ್ತು. ಆ ಡಬ್ಬ ಬಿಸಾಕಿದಾಗ ಅದರಲ್ಲಿದ್ದ ರುದ್ರಾಕ್ಷಿ ಸರ ಹೊರಗೆ ಬಿತ್ತು. ಹಾಗಾದ್ರೆ ನಮ್ಮ ನಕಲಿ ಸ್ವರ್ಣಲಿಂಗ ಎಲ್ಲಿಗೆ ಹೋಯ್ತಯ್ಯ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆ ಹುಡುಗಿ ಅವರಪ್ಪ ಬಂದಾಗಿಂದ ನಾವು ಅನ್ಕೊಂಡ್ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ. ಏನಾದರೂ ಒಂದು ತೊಡಕು ಎದುರಾಗ್ತಾನೆ ಇದೆ. ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಹೋಗ್ಲಿ ಬಿಡು, ಸಂತೋಷ ಪಡು. ನಮ್ಮ ನಕಲಿ ಸ್ವರ್ಣಲಿಂಗ ತಗ್ಲಾಕೊಳ್ಳಿಲ್ಲ. ನೀನು ಬಚಾವಾಗ್ಬಿಟ್ಟೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನನಗೆ ಚೇಳು ಕುಟುಕ್ತು. ಆ ಡಬ್ಬ ನೋಡಿದ್ರೆ ನಮ್ಮ ಅಕ್ಕನಿಗೆ ಹಾವು ಕಾಣಿಸ್ತು. ಡಬ್ಬ ಎಸ್ದಾಗ ರುದ್ರಾಕ್ಷಿ ಕಾಣಿಸ್ತು. ಇದನ್ನೆಲ್ಲ ನೋಡ್ತಾ ಇದ್ದ ಹುಡುಗಿ ನಗ್ತಾ ಇದ್ಲು. ಇದರಲ್ಲಿ ಆ ಹುಡುಗಿದೇ ಕರಾಮತ್ತಿದೆ. ದೇವರಾಜ, ಆ ಹುಡುಗಿನಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಬಿಡೋ. ಆದ್ರೆ ನಮ್ಮ ಲಿಂಗ ಎಲ್ಲಿಗೆ ಹೋಯ್ತು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಕಣೋ. ಆ ಹುಡುಗಿ ಹೆಸರೇನಂದೆ? ಅದೇನೋ ಹಿರಣ್ಮಯಿ ಅಂತೆ. ಅವಳೇ ತಾನೆ ಈಗ ನಮ್ಮ ದಾರಿಗೆ ತೊಡಕಾಗಿರೋದು? ಹೌದು. ಅವಳು
ಒಬ್ಬಳನ್ನ ನಿವಾರಿಸ್ಕೊಂಡ್ರೆ ನಮ್ಮ ದಾರಿ ಬಹಳ ಸಲೀಸಾಗತ್ತೆ. ಆ ಪ್ರಶ್ನೆಗೆ ಉತ್ತರನ ನಾನು ಹೇಳ್ತೀನಿ. ಅಂದ್ರೆ ಆ ಹುಡುಗಿ ಮುಗಿಸ್ಬಿಡ್ತೀಯಾ? ಅದೆಲ್ಲ ನಿನಗೆ ಯಾಕೆ? ನಮಗೆ ಅಡ್ಡವಾಗಿರೋ ದಾರಿನ ನಾನು ತೆರವುಗೊಳಿಸ್ತೀನಿ. ನೀನು ಯೋಚನೆ ಮಾಡಬೇಡ, ಯೋಜನೆ ಮಾಡು. ನಮ್ಮೂರಲ್ಲಿ ಏನೇ ದೇವ್ರ ಕಾರ್ಯ ನಡೆದ್ರೂ ಮೊದಲು ಈ ನದಿಗೇನೆ ಪೂಜೆ ಮಾಡೋ ಪದ್ಧತಿ. ಹೌದು, ನಮ್ಮೂರಲ್ಲೂ ಏನೇ ಶುಭ ಕಾರ್ಯ ಆದರೂ ನೀರಿಗೇನೆ ಪೂಜೆ. ಕಾವೇರಿ ಮಾತೆ ಆಶೀರ್ವಾದ ತಗೊಂಡು ಮುಂದಿನ ಕೆಲಸ. ಈ ಉತ್ಸವಕ್ಕೆ ನೀನು ಇಲ್ಲಿಗೆ ಬಂದಿದ್ದು ತುಂಬ ಒಳ್ಳೆಯದಾಯಿತು. ಇದುವರೆಗೂ ನಾವೇ ಉತ್ಸವ ಮಾಡ್ಕೋತಾ ಇದ್ವಿ. ಆ ಮುಕುಂದ ಸ್ವಾಮಿಗಳೇ ನಿನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಮಗೂ ನಮ್ಮ ವಾರಸ್ದಾರ ಸಿಕ್ತ. ಎಲ್ಲ ಅಮ್ಮನವ್ರದೇ. ತುಂಬ ದಿನದಿಂದ ಏನೇನೋ ಕನಸುಗಳು ಬೀಳ್ತಾ ಇತ್ತು. ನಾನಿಲ್ಲಿ ಬರಬೇಕು ಅಂತ ಅಮ್ಮನವ್ರ ಇಚ್ಛೆ ಇತ್ತು. ಅದಾದಮೇಲೆ ತಿಳಿತು ಎಷ್ಟೋ ವರ್ಷಗಳಿಂದ ನಮ್ಮ ಕುಲದೇವ್ರಿಗೆ ನಾವು ನಡ್ಕೊಂಡೇ ಇಲ್ಲ ಅಂತ. ನಿನ್ನ ಮಗಳು ನಮ್ಮ ಊರಿಗೆ ಬಂದಿದ್ದಂತೂ ಸಾಕ್ಷಾತ್ ಆ ಚಕ್ರಾಪುರಿ ತ್ರಿಪುರ ಸುಂದರಿ ಅಮ್ಮನವರೇ ಬಂದಂಗಾಯ್ತು ನೋಡು. ಅದೇನು ಕಳೆ, ಅದೇನು ದಿವ್ಯ ದೃಷ್ಟಿ, ಅದೇನು ಜ್ಞಾನ. ಬಬ್ಬಾ, ಅಂಥ ಮಗಳನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಎಲ್ಲರೂ ಹಾಗೆ ಹೇಳ್ತಾರೆ. ಅಲ್ಲಿ ನೋಡಿ, ನೀರು ಅಂದ್ರೆ ಒಳಗೆ ಪಂಚಪ್ರಾಣ ಹೇಗೆ ಆಟ ಆಡ್ತಿದ್ದಾಳೆ ಅಂತ. ಮಕ್ಕಳು ಅಂದರೆ ಹಾಗೆ ಅಲ್ವೇನೋ ಬಂಗಾರಿ? ನೀರು ಅಂದರೆ ಪ್ರಾಣ ಅವ್ರಿಗೆ. अमरेश्वर विजयेश्वर कोटि तीर्थवर्धिनी भ्रमराम्बा जोगुलाम्बा दुर्गा मोदिनी वेदाचल नारसिंह तनु शीतलकारिणी श्रीकाकुल